ತೆಗೋಣ ಕ್ಯಾಮ್ರಾ ಬರ್ತಾ ಇದೆ, ತೆಗೋಣ ಬರ್ತೀವಿ. ಸೋನಿಯಾ ಗಾಂಧಿ ಹಾಗೂ ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ ಜಿಲ್ಲಾ ಪ್ರಮುಖರು ಎಲ್ಲ ಬಂದಿದ್ದಾರೆ. ಹಾಗಾಗಿ ಅವ್ರ ಪರವಾಗಿ ನಾವು ಅರ್ಚನೆ ಮಾಡಿ ಪ್ರಸಾದ ಕೊಡ್ತಾ ಇದ್ದೀವಿ. ಅವ್ರ ಆರೋಗ್ಯ ಬೇಗ ಚೇತರಿಸಿಕೊಂಡಿದ್ದಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಸೋನಿಯಾ ಗಾಂಧಿಯವರು ನಮ್ಮ ಪಕ್ಷದ ಅತ್ಯುನ್ನತ ನಾಯಕಿ. ಅಧಿಕಾರ ಅವರ ಕಾಲ್ಬುಡಕ್ಕೆ ಬಂದಂಥ ಸಂದರ್ಭದಲ್ಲೂ ಸಹ ನನಗೆ ಅಧಿಕಾರ ಬೇಡ, ಈ ಒಂದು ದೇಶದ ಪರಿಸ್ಥಿತಿ ಒಳ್ಳೆ ಥರದಲ್ಲಿ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಬೇಕಾದಷ್ಟು ಆ ಅಧಿಕಾರಿಗಳನ್ನ ಬಂದಂಥ ಸಂದರ್ಭದಲ್ಲೂ ಅಧಿಕಾರವನ್ನು ತ್ಯಾಗ ಮಾಡಿ ಪಕ್ಷದ ಸಂಘಟನೆ ಜೊತೆಗೆ ಈ ದೇಶದ ಜನರ ಬಗ್ಗೆ ಆ ಒಳಿತನ್ನು ಯೋಚನೆ ಮಾಡುವಂಥ ಸೋನಿಯಾ ಗಾಂಧಿಯವರು ಇವತ್ತು ಸ್ವಲ್ಪ ಅನಾರೋಗ್ಯದಿಂದ ಮರಳ್ತಾ ಇದ್ದಾರೆ. ಆ ನರಳ್ತಾ ಇರುವಂಥ ಸಂದರ್ಭದಲ್ಲಿ ನಾವು ನಮ್ಮೆಲ್ಲರ ಈ ಒಂದು ಯುವ ಕಾಂಗ್ರೆಸ್ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಮತ್ತು ನಗರ ಯುವ ಕಾಂಗ್ರೆಸ್ಸಿಂದ ನಾವೆಲ್ಲರೂ ಸೇರಿ ಈ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಇವತ್ತು ಒಂದು ಪೂಜೆಯನ್ನು ಮಾಡಿಸಿ ಅವರ ಆರೋಗ್ಯ ಶೀಘ್ರವಾಗಿ ಗುಣಮುಖರಾಗಲಿ. ಅವರ ಸೇವೆ ಇನ್ನೂ ನಮ್ಮ ದೇಶಕ್ಕೆ ಬೇಕಾಗಿದೆ, ನಮ್ಮ ಪಕ್ಷಕ್ಕೆ ಬೇಕಾಗಿದೆ. ಅವರು ಆರೋಗ್ಯವಂತರಾಗಿರಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಏನು ರಾಜೀವ್ ಗಾಂಧಿಯವರಿಗೆ ಮತ್ತು ರಾಹುಲ್ ಗಾಂಧಿಯವರಿಗೆ ಮತ್ತು ಪ್ರಿಯಾಂಕಾ ಗಾಂಧಿಯವರಿಗೆ ಅವರ ಆರೋಗ್ಯದ ಬಗ್ಗೆ ಒಳ್ಳೆಯ ತನದಿಂದ ಅವ್ರಿಗೂ ಸ್ವಲ್ಪ ಶಕ್ತಿ ಸಿಗಲಿ, ಸೋನಿಯಾ ಗಾಂಧಿ ಚೇತರಿಕೆ ಮೂಲಕ ಅವ್ರಿಗೆ ಶಕ್ತಿ ಸಿಗಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲ ಇವತ್ತು ಎಲ್ಲರೂ ನಮ್ಮ ಮನೆಗಳಲ್ಲಿ ನಮ್ಮ ಕಾರ್ಯಕರ್ತರುಗಳು ನಮ್ಮ ಮುಖಂಡರುಗಳು ಎಲ್ಲರೂ ಸೋನಿಯಾ ಗಾಂಧಿಯವರ ಆರೋಗ್ಯ ಚೆನ್ನಾಗಾಗಲಿ ಅಂತೇಳಿ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನಾವು ಎಲ್ಲರೂ ಸೇರಿ. ಹಾಗಾಗಿ ಅವರ ಆರೋಗ್ಯ ಚೇತರಿಕೆ ಆಗುತ್ತೆ ಅಂತ ನಮ್ಗೆ ಭರವಸೆ ಇದೆ. ಈ ದೇವರು ಅವ್ರ ಮೇಲೆ ಆಶೀರ್ವಾದ